ನಮಸ್ಕಾರ ವೀಕ್ಷಕರೇ, ನಾನು ಮಂಜುನಾಥ್ ನಿರೋಣಿ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ನೆಟ್ವರ್ಕ್. ಇವತ್ತು ಮಿತಿಮೀರಿದ ಮಾಧ್ಯಮ ಅಂಥೇಳಿ ನಾವು ಒಂದು ಸ್ಟೋರಿಯನ್ನು ನಿಮ್ಮ ಮುಂದೆ ತೆಗೆದುಕೊಂಡ್ಬಂದಿದ್ದೇವೆ. ಏನು ಮಿತಿಮೀರಿದ ಮಾಧ್ಯಮ ಅಂತ ಹೇಳಿದ್ರೆ, ತಂದಿಕ್ಕಿ ತಮಾಷೆ ನೋಡುವಂಥದ್ದು ಆಗ್ತಾ ಇದೆ ಮಾಧ್ಯಮಗಳಲ್ಲಿ ಇತ್ತೀಚೆಗೆ. ಇದು ಕಮ್ಮಿ ಆಗಬೇಕು. ಯಾಕೆ ಅಂತ ಹೇಳಿದ್ರೆ, ಮೊನ್ನೆಯಷ್ಟೇ ಸುದೀಪ್ ಅವರು ತಮ್ಮ ಒಂದು ಸಿನಿಮಾದ ಪ್ರಮೋಷನ್ಗೆ ಹುಬ್ಬಳ್ಳಿಗೆ ಹೋಗಿರ್ತಾರೆ. ಅಲ್ಲಿ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಮಾತಾಡ್ತಾ ಹೇಳ್ತಾರೆ, ನೋಡಿ ಇಂಥ ತಾರೀಕಿಗೆ ನಮ್ಮದು ಸಿನಿಮಾ ರಿಲೀಸ್ ಆಗ್ತಾ ಇದೆ, ನಮ್ಮ ಸಿನಿಮಾದ ವಿರುದ್ಧ ಕೆಲವರು ಬರೋದಕ್ಕೆ ರೆಡಿಯಾಗಿದ್ದಾರೆ, ಅವರ ವಿರುದ್ಧ ನಾವು ಕೂಡ ಹೋರಾಡೋದಕ್ಕೆ ಸಿದ್ಧರಾಗಿದ್ದೀವಿ, ನಿಮಗೆ ಯಾರು ಹೇಗೆ ಉತ್ತರ ಕೊಡ್ತಾರೋ ನೀವು ಅದೇ ರೀತಿಯಲ್ಲಿ ಉತ್ತರ ಕೊಡಿ ಅನ್ನುವಂತಹ ಒಂದು ವಿಚಾರವನ್ನು ಮಾತನಾಡ್ತಾರೆ. ಈ ಒಂದು ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗುತ್ತೆ. ಯಾರು ಸುದೀಪ್ ಅವರಿಗೆ ಹೇಳಿದ್ರು ಈ ಮಾತನ್ನು, ಇಂಡೈರೆಕ್ಟಾಗಿ ಯಾರಿಗೆ ಈ ಸುದ್ದಿಯನ್ನು ತಲುಪಿಸಿದ್ರು, ಈ ಮಾತನ್ನು ತಲುಪಿಸಿದ್ರು ಅನ್ನೋಂಥದ್ದು. ಇದರ ಬೆನ್ನಲ್ಲೇ ವಿಜಯಲಕ್ಷ್ಮಿ ಅವರು ಮಂಡ್ಯದಲ್ಲಿ ಈ ದರ್ಶನ್ ಅವರ ಒಂದು ಸಿನಿಮಾದ ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಹೇಳ್ತಾರೆ, ನೋಡಿ ದರ್ಶನ್ ಅವರು ಹೊರಗಡೆ ಇರಬೇಕಾದ್ರೆ ಯಾರೂ ಕೂಡ ಮಾತನಾಡ್ತಾ ಇರಲಿಲ್ಲ, ಈಗ ಒಳಗಡೆ ಇದ್ದಾರೆ ಅನ್ನೋ ಕಾರಣಕ್ಕೆ ಏನೇನೋ ಮಾತನಾಡ್ತಾ ಇದ್ದಾರೆ ಟಿ ವಿ ಮಾಧ್ಯಮಗಳಲ್ಲಿ ಕೂತ್ಕೊಂಡು, ಬೇರೆ ಬೇರೆ ಕಡೆ ನಿಂತ್ಕೊಂಡು ಅಂಥೇಳಿ. ಆಮೇಲೆ ಅವರು ಬೆಂಗಳೂರಲ್ಲಿ ಇದ್ರೋ ಇಲ್ವೋ ಅನ್ನೋದು ಕೂಡ ಗೊತ್ತಾಗ್ತಾ ಇರಲಿಲ್ಲ, ಹಾಗೆ ಇರ್ತಾ ಇದ್ರು. ಇವತ್ತು ದರ್ಶನ್ ಅವರು ಒಳಗಿದ್ದಾರೆ ಅನ್ನೋ ಕಾರಣಕ್ಕೆ ಏನೇನೋ ಮಾತನಾಡ್ತಾ ಇದ್ದಾರೆ ಅನ್ನೋದು. ಈ ವಿಚಾರ ಎಷ್ಟರ ಮಟ್ಟಿಗೆ ರಾಜ್ಯದಲ್ಲಿ ಚರ್ಚೆ ಆಯಿತು ಅಂತ ಹೇಳಿದ್ರೆ, ಸುದೀಪ್ ಅವರ ಹೇಳಿಕೆಗೆ ವಿಜಯಲಕ್ಷ್ಮಿ ಅವರು ಕೌಂಟ್ರ್ ಕೊಟ್ಬಿಟ್ರು ಅನ್ನೋ ರೀತಿಯಲ್ಲಿ ಸುದ್ದಿಯನ್ನು ಎಬ್ಸಿದ್ರು ಇದನ್ನು. ಆದರೆ ಆ್ಯಕ್ಚುಲಿ ಇಲ್ಲಿ ಆಗಿರೋದೇನು ಅಂತ ಹೇಳಿದ್ರೆ, ಸುದೀಪ್ ಅವರು ತಮ್ಮ ವಿಚಾರವನ್ನು ಯಾರಿಗೆ ಹೇಳಿದ್ರು, ಯಾಕೆ ಹೇಳಿದ್ರು, ಅದು ಅವರ ಒಂದು ದಾರಿಯಲ್ಲಿ ಹೇಳಿರ್ತಾರೆ. ವಿಜಯಲಕ್ಷ್ಮಿ ಅವರು ಯಾರಿಗೆ ಹೇಳಿದ್ರು, ಯಾಕೆ ಹೇಳಿದ್ರು, ಅದನ್ನು ಅವ್ರ ದಾರಿಯಲ್ಲಿ ಅವ್ರು ಹೇಳಿರ್ತಾರೆ. ಇಬ್ಬರ ಮಧ್ಯೆ ತಂದಿಕ್ಕಿ ತಮಾಷೆ ನೋಡುವಂಥ ಕೆಲಸ ಆಯ್ತಿಲ್ಲಿ. ಸುದೀಪ್ ಅವರು ಹೇಳಿದ್ರು, ಏನು ಹೇಳಿದ್ರು ಅಂತ ಹೇಳಿದ್ರೆ, ನೋಡಿ ಆ ಹೆಣ್ಣು ಮಗಳೇನಿದ್ದಾಳೆ ಅವ್ರ ಗಂಡನನ್ನು ಉಳಿಸ್ಕೊಳ್ಳುವಂಥದ್ರಲ್ಲಿ ಅವ್ರು ಬ್ಯುಸಿ ಆಗಿದ್ದಾರೆ. ಆ ಫ್ರಸ್ಟ್ರೇಷನಲ್ಲಿ ಅವರು ಯಾರಿಗೆ ಆ ಸುದ್ದಿಯನ್ನು ಮುಟ್ಟಿಸ್ಬೇಕಿತ್ತು, ಅವ್ರ ಬಗ್ಗೆ ಯಾರು ಮಾತನಾಡಿದ್ರು ಅವರಿಗೆ ಆ ಮಾತನ್ನು ಹೇಳಿದ್ದಾರೆ ಅವರು. ಅಲ್ಲಿ ಎಲ್ಲೂ ಕೂಡ ಸುದೀಪು ಮತ್ತೊಬ್ಬರು ಮಗದೊಬ್ಬರು ಅನ್ನುವಂತಹ XYZ ಹೆಸರನ್ನು ಬಳಸಿಲ್ಲ. ನಮ್ಮ ವಿರುದ್ಧ ಯಾರು ಮಾತನಾಡ್ತಾ ಇದ್ದಾರೆ ಅವ್ರ ವಿರುದ್ಧ ನಾವು ಮಾತಾಡಿದ್ದೀವಿ ಅನ್ನೋಂಥದ್ದು ವಿಜಯಲಕ್ಷ್ಮಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತ ಸುದೀಪ್ ಅವರೇ ಕ್ಲಾರಿಟಿ ಕೊಟ್ಟಿದ್ದಾರೆ. ಕೆಲವು ಮಾಧ್ಯಮದವರು ಇದನ್ನು ಯಾವ ರೀತಿ ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ವಿಜಯಲಕ್ಷ್ಮಿ ಅವರು ಎಲ್ಲಿದ್ದೀರಾ, ಬಚ್ಚಿಕೊಂಡ್ಬಿಟ್ಟಿದ್ದೀರಾ, ಓಡಿ ಹೋಗಿದ್ದೀರಿ, ಅಲ್ಲಿದ್ದೀರಿ, ಬನ್ನಿ ನಮ್ಮ ಎದುರು. ಅರೆ ಏನು ಮಾತಾಡ್ತಾ ಇದ್ದೀರಾ, ಏನು ದಬ್ಬಾಳಿಕೆನಾ, ಏನು ದೌರ್ಜನ್ಯನಾ, ರೌಡಿಸಮ ಮಾಧ್ಯಮ ಅನ್ನುವಂಥ ಒಂದು ಹೆಸರಿಟ್ಕೊಂಡು ಎಲ್ಲದಕ್ಕೂ ನಿಮ್ಮ ಮುಂದೆ ಬಂದು ಕ್ಲಾರಿಟಿ ಕೊಡಬೇಕಾಗಿಲ್ಲ ಯಾರೂ. ಸುದೀಪ್ ಅವರೇನು ಬಂದು ನಿಮ್ಮ ಹತ್ರ ನಿಂತ್ಕೊಂಡು ವಿಜಯಲಕ್ಷ್ಮಿ ಹೇಳಿದ್ದೆ ನಾನು ಅಂತ ಹೇಳಿರಲಿಲ್ಲ, ಹೋಗಿ ಕೇಳಿದ್ದೀರಿ, ನೋಡಿ ಹಿಂಗೆ ಆಗ್ತಾ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ, ಏನು ಸುದೀಪ್ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ. ವಿಜಯಲಕ್ಷ್ಮಿ ಯಾಕೆ ಬಂದು ನಿಮಗೆ ಕ್ಲಾರಿಟಿ ಕೊಡಬೇಕು, ಮೊದಲಿಗೆ ವಿಡಿಯೋ ನೋಡ್ಕೊಂಬಿ, ನಾನು ನಂತರದಲ್ಲಿ ಮಾತಾಡ್ತೇನೆ. ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರೇ ಎಲ್ಲಿದ್ದೀರಾ? ಎಲ್ಲೋ ಕುಳಿತುಕೊಂಡು ಹೇಳಿಕೆ ಕೊಡೋದಲ್ಲ, ಯಾರ ಬಗ್ಗೆ ಮಾತನಾಡ್ತಿದ್ದೀರಾ ಬಂದು ಸ್ಪಷ್ಟನೆ ಕೊಡಿ, ಮೀಡಿಯಾ ಮುಂದೆ ಬಂದು ಇದ್ರ ಬಗ್ಗೆ ಕ್ಲಾರಿಟಿ ಕೊಡಿ. ನೀವೇ ಖುದ್ದಾಗಿ ಬರ್ತೀರಾ ಇಲ್ವಾ ಪ್ರೆಸ್ ಮೀಟ್ ಕರಿತೀರಾ? ಎಲ್ಲೋ 4 ಜನಗಳ ಮುಂದೆ ನಿಂತ್ಕೊಂಡು ಮಾತಾಡೋದಲ್ಲ, ಯಾರ ಬಗ್ಗೆ ಯಾಕೆ ಈ ತರ ಹೇಳಿಕೆ ಕೊಟ್ಟಿದ್ದೀರಾ? ಕಿಚ್ಚ ಸುದೀಪ್ ಅವರು ತಮ್ಮ ಹೇಳಿಕೆ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ, ನೀವು ಕೂಡ ನಿಮ್ ಹೇಳಿಕೆ ಬಗ್ಗೆ ಕ್ಲಾರಿಟಿ ಕೊಡಿ. ಕ್ಲಾರಿಟಿ ಕೊಡ್ತೀರಾ ಅಂದ್ರೆ ನಾವೇ ಬರ್ತೀವಿ, ನೀವು ಎಲ್ಲಿದ್ದೀರೋ ಅಲ್ಲಿಗೆ. ಸೊ ವಿಜಯಲಕ್ಷ್ಮಿ ಮೇಡಮ್ ಎಲ್ಲಿದ್ದೀರಾ? ನೀವು ಹೇಳಿದ್ದೀರಾ ಅದೊಂದು ಕಾಮಿಡಿ, ಬೇಜಾರ್ ಮಾಡ್ಕೊಂಬೇಡಿ, ಯಾರ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ, ಯಾರು ಹೆಂಗ್ ಹೇಳ್ತಾರೆ ಅದೆಲ್ಲ ಓಕೆ ಸರಿ. ನಿಮ್ಮ ಹೇಳಿಕೆ ಯಾರಿಗೆ ಅಂತ ಬೇಕಲ್ವಾ? ಎಲ್ಲ ಒಂದ್ ಕಡೆ ಗಾಳಿ ಗುಂಡು ಹೊಡೆದಂಗೆ ಹೇಳಿಕೆ ಕೊಟ್ಬಿಟ್ರೆ ಸಾಕಾ? ಹೇಳಿಕೆ ಎಲ್ಲಿದ್ದೀರಾ ಹೇಳಿ, ನಾನೇ ಬರ್ತೀನಿ, ಇಲ್ಲ ಖುದ್ದಾಗಿ ನಾವೇ ಬಂದು ನಿಮ್ಮ ಮನೆಗೆ ಬರ್ತೀವೋ, ನೀವು ಎಲ್ಲಿದ್ದೀರೋ ಹೇಳಿ, ಬರ್ತೀವಿ, ಬಂದ್ಬಿಟ್ಟು ನಿಮ್ಮ ಕ್ಲಾರಿಫಿಕೇಶನ್ ತಗೊಂತೀವಿ. ಬಿಕಾಸ್ ನಾವು ಮೀಡಿಯಾದವರು, ನೀವೇನೋ ಒಂದು ಹೇಳಿಕೆ ಕೊಟ್ರೆ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದ್ ಕಡೆ ಇನ್ಯಾರೋ ಅಭಿಮಾನಿಗಳು, ನಿಮ್ಮ ಅಭಿಮಾನಿಗಳು ಏನ್ ಅನ್ಕೋಬೇಕು, ಯಾರಿಗೆ ಹೇಳಿದ್ದಾರೆ, ಯಾರಿಗೆ ಹೇಳಿದಿರಾ ಈ ಹೇಳಿಕೆನ? ರಾಜಕೀಯದವ್ರಿಗೆ ಹೇಳಿದ್ರಾ, CM ಸಿದ್ದರಾಮಯ್ಯ ಅವ್ರಿಗೆ ಹೇಳಿದ್ರಾ, ಚೀಫ್ ಮಿನಿಸ್ಟರ್ ಹೇಳಿದ್ರಾ, ಇಲ್ಲ ಡೆಪ್ಟಿ ಮಿನಿಸ್ಟರ್ ಹೇಳಿದ್ರಾ, ಅಥವಾ ಬೇರೆ ಯಾರಾದ್ರೂ ಸ್ಟಾರ್ಸ್ಗಳು ತುಂಬಾ ಜನ ವೇದಿಕೆ ಮೇಲೆ ಮಾತಾಡಿದ್ರೆ, ಸ್ಟೇಜ್ ಮೇಲೆ ಎಲ್ಲರೂ ಬಂದು ಮಾತಾಡ್ತಾರೆ? ಇಲ್ಲ ರೀ, ದಿನಾ ಪ್ರೆಸ್ ಮೀಟ್ ಆಗುತ್ತೆ ಸಿನಿಮಾದು, ಆ ಸ್ಟೇಜ್ ಮೇಲೂ ಎಲ್ಲರೂ ಮಾತಾಡ್ತಾರೆ. ಅಲ್ಲಿ ಯಾರಿಗಾದ್ರೂ ಹೇಳಿದ್ರಾ, ಯಾರಿಗೆ ಹೇಳಿದ್ರಾ ಹೇಳಿ, ಪ್ರೆಸ್ ಮೀಟ್ ಮಾಡಿ. ಸುಮ್ನೆ ಎಲ್ಲ ಒಂದ್ ಕಡೆ ಹೋಗೋದು, ಅಲ್ಲೊಂದು 4 ಜನ ಮುಂದೆ ಬೇಜಾರ್ ಮಾಡ್ಕೊಂಬೇಡಿ, ಇನ್ನೊಂದು ಕಾಮಿಡಿ, ಇನ್ನೊಂದೇನೋ ಮಾಡ್ಕೊಂಬೇಡಿ, ಅದು ಮಾಡ್ಕೊಂಬೇಡಿ, ಇದು ಮಾಡ್ಕೊಂಬೇಡಿ ಅಂತ ಹೇಳೋದು ಯಾರಿಗೆ? ಇಲ್ಲ ಡೈರೆಕ್ಟ್ ಆಗಿ ಕಿಚ್ಚ ಸುದೀಪ್ ಅವ್ರಿಗೆ ಏನಾದ್ರು ಹೇಳೋದು. ನೋಡಿದ್ರಲ್ಲ ವೀಕ್ಷಕರೇ, ವಿಜಯಲಕ್ಷ್ಮಿ ಎಲ್ಲಿದ್ದೀರಾ, ಓಡಿ ಹೋಗಿದ್ದೀರಾ. ಅರೆ ವಿಜಯಲಕ್ಷ್ಮಿ ಆಗ್ರಿ ಓಡೋಗ್ತಾರೆ? ಓಡಿ ಹೋಗೋ ಹೆಣ್ಣು ಮಗಳು ವಿಜಯಲಕ್ಷ್ಮಿ ಅಲ್ಲ. ನಿಮ್ಮಂಥವ್ರನ್ನ ತುಂಬ ಜನನ ನೋಡ್ಬಿಟ್ಟಿದ್ದಾರೆ ಅವರು. ಮೈಕು ಕ್ಯಾಮ್ರಾ ಇದೆ ಅಂತೇಳಿ ಬಾಯಿಗೆ ಬಂದಂಗೆ ಮಾತಾಡೋದಾ? ಏನು ಮಾತಾಡ್ತಾ ಇದ್ದೀವಿ ಅನ್ನೋಂಥ ಸ್ವಲ್ಪ ಅರಿವಲ್ಲಿರಬೇಕು. ವಿಜಯಲಕ್ಷ್ಮಿ ಅವರ ಒಂದು ವಿಚಾರಕ್ಕೆ ಸ್ಪಷ್ಟನೆ ಕೊಟ್ಟಿರುವಂಥದ್ದು ನೀವು ಹೋಗಿ ಸುದೀಪ್ ಅವ್ರು ಕೇಳಿರೋದಕ್ಕೆ, ಹೌದಲ್ವಾ? ಹಾಗೆ ವಿಜಯಲಕ್ಷ್ಮಿ ಅವರು ಬಂದು ನೋಡಿ ಸುದೀಪ್ ಅವ್ರು ಹೇಳಿದಕ್ಕೆ ನಾನು ಕ್ಲಾರಿಟಿ ಕೊಡ್ತಾ ಇದ್ದೀನಿ ಅಂತ ಅಂದಾಗ ಮಾತ್ರ ನೀವು ಪ್ರಶ್ನೆ ಮಾಡಬೇಕು. ಅದನ್ನು ಬಿಟ್ಟು ಬಾಯಿಗೆ ಬಂದಂಗೆ ಮೀಡಿಯಾದಲ್ಲಿ ಕೂತ್ಕೊಂಡು ಮಾತಾಡೋದಲ್ಲ, ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾತಾಡೋದಲ್ಲ. ನೇಮು ಫೇಮ್ಗೋಸ್ಕರ ಏನು ಬೇಕಾದ್ ಮಾಡೋಕ್ಕೆ ಹೋಗಬೇಡಿ ನೀವು, ಆಯಿತಾ? ನೇಮು ಫೇಮು ಬೇರೆದ್ರಲ್ಲಿ ಸಿಗುತ್ತೆ, ತಗೊಳ್ಳಿ ನೀವು. ದರ್ಶನ್ ಇವತ್ತು ಕಷ್ಟದಲ್ಲಿದ್ದಾರೆ, ತಮ್ಮ ಗಂಡನಿಗೆ ಉಳಿಸ್ಕೊಳ್ಳೋ ಸಲ ಹೋರಾಡ್ತಾ ಇದ್ದಾರೆ ಅಂತ ಸುದೀಪ್ ಅವರು ಸ್ಪಷ್ಟನೆ ಕೊಟ್ಟರು ಕೂಡ ಅದನ್ನು ಅಲ್ಲಿಗೆ ಮುಟುಕುಗೊಳಿಸೋದನ್ನು ಬಿಟ್ಟು ಏನು ಇಬ್ಬರ ಮಧ್ಯೆ ಜಗಳ ಹಚ್ಚಿ ಇಡೀ ಕನ್ನಡ ಇಂಡಸ್ಟ್ರಿನ ಧ್ವಂಸ ಮಾಡಬೇಕು ಅಂತ ಮಾಡ್ತಾ ಇದ್ದೀರಾ? ಇವತ್ತು ಕನ್ನಡ ಹೀರೋಗಳು ಕಣ್ಮರೆಯಾಗಿ ಹೋಗ್ತಾ ಇದ್ದಾರೆ, ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ. ಕನ್ನಡ ಇಂಡಸ್ಟ್ರಿನ ಬೆಳೆಸಿ ನಾವು ವಿಶ್ವಮಟ್ಟದಲ್ಲಿ ಹೆಸರು ಮಾಡಬೇಕು, ಮುನ್ನೆಲೆಗೆ ತರಬೇಕು ಅನ್ನೋಂಥದ್ದನ್ನು ಬಿಟ್ಟು ಒಬ್ಬರ ಮಧ್ಯೆ ಒಬ್ಬರಿಗೆ ಜಗಳ ಹಚ್ಚಿ ಅಂತ ಕಿಡಿಗೇಡಿತನ ಮಾಡೋದನ್ನು ಕಲ್ತಿದ್ದೀರಾ. ಮಾಧ್ಯಮ ಅಂದ ತಕ್ಷಣಕ್ಕೆ ನೀವು ಏನು ಬೇಕಾದ ಪ್ರಶ್ನೆ ಮಾಡ್ಬೋದು ಅಂತಿಲ್ಲ, ಒಬ್ಬರ ಪ್ರೈವೇಸಿ ಬಗ್ಗೆ ನೀವು ಕೆದಕುವ ಹಾಗಿಲ್ಲ. ಅದು ಹೆಂಗೆ ನೀವು ವಿಜಯಲಕ್ಷ್ಮಿ ಅವ್ರನ್ನ ಧಮಕಿ ಹಾಕ್ತೀರಾ ನೀವು?
ನಾನು ಅನ್ನೋದಿದೆ ಧಮ್ಕಿನೇ ಅಂತ ಅನ್ನೋದಿದೆ ನೇರವಾಗಿ. ಎಲ್ಲಿದ್ದೀರಾ ಹೇಳಿಬಿಡಿ, ನಾವೇ ಬರ್ತೀವಿ. ಏನಕ್ಕೆ ಬರ್ತೀರಾ? ನಿಮ್ಮ ಹತ್ರ ಮಾತನಾಡುವಂಥ ಅವಶ್ಯಕತೆ ಆದರೂ ಏನಿದೆ ಅವರಿಗೆ? ಅವರು ಯಾರಿಗೆ ಎಲ್ಲಿ ಯಾವಾಗ ಕ್ಲಾರಿಟಿ ಕೊಡಬೇಕು ಅವ್ರು ಕೊಡ್ತಾರೆ. ಅಲ್ಲಿಯವರೆಗೂ ಕಾಯಿರಿ. ನಿಮ್ಮನ್ನು ಕರೆದ್ರಾ ಹೋಗಿ. ನಿಮ್ಮನ್ನು ಇದೇ ಕಾರಣಕ್ಕೆ ದರ್ಶನ್ ನೀವು ಇಂಥ ಏನು ಕಿಡಿಗೇಡಿ ಕೆಲಸ ಮಾಡ್ತಿರಲ್ಲ, ತಂದಿಗೆ ನೋಡುವಂಥ ಕೆಲಸ ಏನು ಮಾಡ್ತಿರಲ್ಲ, ಅದಕ್ಕೆ ದರ್ಶನ್ ನಿಮ್ಮನ್ನು ದೂರ ಇಟ್ಟಿದ್ದು. ದರ್ಶನ್ ಅವರ ಮೇಲಿನ ಕೋಪಕ್ಕೆ ಏನೇನೆಲ್ಲ ತೋರಿಸ್ಬಿಟ್ರಿ ನೀವು ಮಾಧ್ಯಮದಲ್ಲಿ. ಅವ್ರು ಹಂಗಂತೆ, ಇವ್ರು ಹಿಂಗಂತೆ, ಅದಂತೆ ಇದಂತೆ ಅಂತೆ ಕಂತೆಗಳ ಮೇಲೆ ಒಬ್ಬರ ವ್ಯಕ್ತಿಯ ತುಳಿದು ಹಾಕ್ಬಿಟ್ರಿ ನೀವು. ಆದರೆ ತುಳಿದ್ರೆ ನಶಿಸಿ ಹೋಗುವಂಥ ವ್ಯಕ್ತಿ ದರ್ಶನ್ ಅಲ್ಲ. ನಾನೆಲ್ಲಿ ದರ್ಶನ್ ಪರ ವಹಿಸ್ಕೊಂಡು ಮಾತಾಡೋಕ್ಕೆ ಬಂದಿಲ್ಲ, ಇರೋ ಸತ್ಯವನ್ನು ಹೇಳೋದಕ್ಕೆ ಬಂದಿದ್ದೇನೆ. ಮೂರೂ ಬಿಟ್ಟವರ ಹಾಗೆ ಮಾತನಾಡಲಿಕ್ಕೆ ಹೋಗಬೇಡಿ. ಸಮಾಜದಲ್ಲಿ ನಿಮಗೆ ಒಂದು ಉತ್ತಮ ಸ್ಥಾನವನ್ನು ಕೊಟ್ಟಿದ್ದಾರೆ. ತೋರಿಸ್ಬೇಕಾಗಿರೋ ತುಂಬ ಇದೆ, ತೋರಿಸಿ ಅದನ್ನು. ರಾಜ್ಯದಲ್ಲಿ ನೂರಾರು ಸಮಸ್ಯೆಗಳಿದ್ದಾವೆ, ತೋರಿಸಿ ಅವುಗಳನ್ನು. ಜನಗಳ ಸಮಸ್ಯೆಗಳ ಬಗೆಹರಿಸೋದನ್ನು ತೋರಿಸಿ. 8-10 ದಿವಸ ಅಧಿವೇಶನ ಮಾಡಿದ್ರು. ಒಂದೇ ಒಂದು ಕೆಲಸಕ್ಕೆ ಬರುವಂತಹ ವಿಚಾರ ಸೆಷನಲ್ಲಿ ಎತ್ತಲಿಲ್ಲ. ಯಾವ ಮಾಧ್ಯಮಗಳು ತೋರಿಸಿದ್ರಿ? ಬೆಳಗಾವಿಯಲ್ಲಿ ರೈತರು 1 ವಾರ ಬೇಕಾಯಿತು ಹೋರಾಟ ಮಾಡಿ ತಮ್ಮ ಬೆಳೆದಂಥ ಬೆಳೆಗೆ ಬೆಲೆಯನ್ನು ಪಡ್ಕೊಳ್ಳೋದಕ್ಕೆ. ಎಷ್ಟು ಮಾಧ್ಯಮಗಳಲ್ಲಿ ಬಂತು ಮೊದಲಿಗೆ ಸುದ್ದಿ? ಇಷ್ಟು ಮಾಧ್ಯಮಗಳಲ್ಲಿ ಬಂತು. ನಿಮ್ಮ ಸಾಧನೆ ಏನು ಅಂತ ಹೇಳಿದ್ರೆ, ನೀವು ಮಾಡುವಂಥ ಕೆಲಸ ಏನು ಅಂತ ಹೇಳಿದ್ರೆ, ನಿಮಗೆ ವ್ಯೂವರ್ಸ್ ಬೇಕು. ನಿಮ್ಮ ಯೂಟ್ಯೂಬು ಫೇಸ್ಬುಕ್ಕಿಗೆ ಫಾಲೋವರ್ಸ್ ಬರಬೇಕು. ಯಾವನ ಜೊತೆ ಓಡೋದು ಅಂತ ಅವ್ರು ಕರ್ಕೊಂಬಂದು ಮದುವೆ ಮಾಡಿಸ್ತೀರಾ? ಇದು ನಿಮ್ಮ ಮಾಧ್ಯಮ. ಯಾಕೆಂದರೆ ಸಮಾಜಕ್ಕೆ ಸ್ಫೂರ್ತಿ ಇದು. ಇಂಥದ್ದನ್ನು ನೋಡಿ ಜನ ಕಲಿಬೇಕಾಗಿದೆ, ತುಂಬ ಅವಶ್ಯಕತೆ ಇದೆ. ಅದಕ್ಕೆ ನಿಮಗೆ ಇದು ಮಾಧ್ಯಮದಲ್ಲಿ ತೋರಿಸ್ಬೇಕು. ನೀವು ಮದುವೆ ಮಾಡಿಸೋದೇನು, ಅವ್ರು ಫಸ್ಟ್ ನೈಟ್ ಒಂದು ಅಲ್ಲೇ ಮಾಡಿಸ್ಬಿಡ್ಬೇಕಾಗಿತ್ತು. ಪಾಪ ಅದಕ್ಕೆ ಪುರ್ಸತ್ತಿರ್ಲಿಲ್ವೇನೋ, ಮಂಚ ಹಾಕೋಕ್ಕಾಗಲ್ವೇನೋ, ಅಲ್ಲಿ ಜಾಗ ಇರಲಿಲ್ವೇನೋ, ಅದಕ್ಕೆ ಬಿಟ್ಟಿದ್ದಾರೇನೋ. ದಯವಿಟ್ಟು ನಾನು ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಈ ತಂದಿಕ್ಕಿ ತಮಾಷೆ ನೋಡುವಂಥ ಕೆಲಸ ಮಾಡಬೇಡಿ. ದರ್ಶನ್ ಅವರು ವಿಜಯಲಕ್ಷ್ಮಿ ಅವ್ರಿಗೆ ಹೇಳಿಲ್ಲ, ವಿಜಯಲಕ್ಷ್ಮಿ ಅವರು ದರ್ಶನ್ ಅವ್ರಿಗೆ ಹೇಳಿಲ್ಲ. ಒಂದು ವೇಳೆ ಹೇಳಿದ್ರು ಅದು ಅವ್ರ ಪರ್ಸನಲ್ ಅವ್ರಿಗೆ ಗುದ್ದಾಡ್ಕೊಂಡು ಹೋಗ್ತಾರೆ. ಅದನ್ನು ಬಿಟ್ಟು ನೀವು ನಿಮ್ಮದೇನಿದೆ ಅದನ್ನು ಕೆಲಸ ಮಾಡಿ. ತಪ್ಪು ಸಂದೇಶವನ್ನು ಕೊಡುವಂತಹ ಕೆಲಸ ಮಾಡಬೇಡಿ. ಯಾರಿಗೂ ತಂದಿಕ್ಕಿ ತಮಾಷೆ ಮಾಡುವಂಥ ಕೆಲಸವನ್ನು ನೋಡೋಕೆ ಹೋಗಬೇಡಿ ಅನ್ನುವಂಥದ್ದು ನಮ್ಮ ಒಂದು ಆಶಯ. ಇನ್ನಷ್ಟು ಇಂತಹ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೆಟ್ವರ್ಕ್. ನಾನು ಮಂಜುನಾಥ್ ನಿರೋಣಿ. ಧನ್ಯವಾದಗಳು.